week of classmates, I am privileged to welcome you all for the day. Honorable Principal Srimati Rama Bhaskar, respected teachers, my non-teaching staff, and my dear friends, my heartiest welcome to all of you. I request our Principal Srimati Rama Bhaskar to do Pushparchana to the portraits. Will perform? Dedicated to all Gurus. According of Hindu calendar, Guru Purnima is celebrated in the month of Ashada. A Guru not only teaches but also shows the right path to lead our life. Our parents are the first Guru in our family, in our life, and this peace is considered above than God. The second Guru who come into our life are in the form of our teacher. This day is also called as Vyasa Purnima. On this auspicious occasion of Guru Purnima, I want to thank all the teachers who have taught and inspired me to give me best. Thank you. ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಪದವಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗುರು
ಪ್ರಭಾವ ಇತರ ದಿನಗಳಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಎನ್ನುವ ನಂಬಿಕೆ ಇದೆ. ಗುರು ಅನ್ನುವ ಶಬ್ದ ಗು ಮತ್ತು ರು ಅನ್ನುವ ಮೂಲ ಪದಗಳನ್ನು ಹೊಂದಿದೆ. ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ, ರು ಅಂದರೆ ದೂರ ಮಾಡುವ ಎಂದರ್ಥ. ಅದಕ್ಕೆ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರು ಮಾಡುವವರು ಎಂದರ್ಥ. ಗುರುಪೂರ್ಣಿಮಾ ಆಚರಣೆ ಬಹುತೇಕರು ಗುರುಗಳನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವೆಂದು ಪರಿಗಣಿಸುತ್ತಾರೆ. ಇಂದು ಗುರುಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಶೈಕ್ಷಣಿಕ ಮಹತ್ವವೂ ಇದೆ. ಈ ದಿನ ಹಲವರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಮತ್ತು ವಿದ್ವಾಂಸರನ್ನು ಸ್ಮರಿಸುವ ಮೂಲಕ ಆಚರಿಸುತ್ತಾರೆ. ಇನ್ನೊಂದೆಡೆ ಬೌದ್ಧರು ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಗೌತಮ ಬುದ್ಧರು ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಿಸುತ್ತಾರೆ. ಗೌತಮ ಬುದ್ಧರು ಸಾರನಾಥದಲ್ಲಿ ತಮ್ಮ ಪ್ರಥಮ ಧರ್ಮೋಪದೇಶ ನೀಡಿದರು ಎನ್ನಲಾಗಿದೆ. ಅಲ್ಲದೆ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನದ ಅಂಗವಾಗಿಯೂ ಈ ಹಬ್ಬವನ್ನು ಆಚರಿಸುತ್ತಾರೆ. ವೇದವ್ಯಾಸ ಮಹರ್ಷಿಗಳ ಈ ದಿನ ಹುಟ್ಟಿದ್ದಲ್ಲದೆ ಆಷಾಢ ಶುಕ್ಲ ಪಕ್ಷದಲ್ಲೇ ಬ್ರಹ್ಮಸೂತ್ರಗಳ ರಚನೆ ಪ್ರಾರಂಭಿಸಿದರು. ಈ ದಿನ ಆ ಶುಕ್ಲ ಪಕ್ಷ ಕೊನೆಗೊಳ್ಳುತ್ತದೆ. ಇದರ ಸ್ಮರಣಾರ್ಥಕವಾಗಿ ಈ ದಿನದಂದು ಬ್ರಹ್ಮಸೂತ್ರಗಳ ಪಠಣ ಮಾಡಲಾಗುತ್ತದೆ ಹಾಗೂ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ಧನ್ಯವಾದಗಳು. When do we normally celebrate Teachers' Day? ಯಾಕೆ ಮಾಡ್ತೀವಿ? ಸರ್ವಪಲ್ಲಿ ರಾಧಾಕೃಷ್ಣನಂತಹ ಒಬ್ಬ ಉತ್ತಮ ಶಿಕ್ಷಕರ ಜನ್ಮದಿನವನ್ನು ಆಚರಿಸೋಕೆ ಸೆಪ್ಟೆಂಬರ್ 5 ಮಾಡ್ತೀವಿ. ಹಾಗಾದ್ರೆ ಇವತ್ತು ಯಾಕೆ ಗುರು ಪೂರ್ಣಿಮೆ ಆಚರಿಸ್ತಿದೀವಿ? ಹಾಗಾದ್ರೆ ಎಲ್ಲರಿಗೂ ಹುಟ್ಟುಹಬ್ಬ ಆಚರಿಸ್ತಿರೋದೇ ಕೆಲಸ ಅಲ್ಲ ಅಲ್ವಾ? ಒಂದು ಇಂಪಾರ್ಟೆನ್ಸ್ ಇರುತ್ತೆ. ನಮ್ಮ ದೇಶದಲ್ಲಿ ಗುರುಕುಲ ಮತ್ತೆ ಗುರು ಪರಂಪರೆಯನ್ನ ಮೊದಲು ಶುರು ಮಾಡಿದವರು ವೇದವ್ಯಾಸರು. ನಾವೆಲ್ಲ ಇವತ್ತು ಏನು ಮಹಾಭಾರತವನ್ನು ಓದ್ತೀವಲ್ವ, ಆ ಮಹಾಭಾರತ ಇವತ್ತು ನಮಗೆ ಸಿಕ್ಕಿದೆ ಅಂದ್ರೆ ಇವರಿಂದ. ವೇದಗಳು, ಆಗಮ ಶಾಸ್ತ್ರಗಳು, ಬ್ರಹ್ಮಸೂತ್ರಗಳು ಇವುಗಳನ್ನೆಲ್ಲ ವಿಂಗಡಣೆ ಮಾಡಬೇಕು. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಇವನ್ನೆಲ್ಲ ಒಂದೇ ಕ್ಲಾಸಲ್ಲಿ ಕೂರಿಸಿದ್ರೆ ಎಲ್ಲರಿಗೂ LKG ಪೋರ್ಷನ್ ಹೇಳ್ಕೊಟ್ರೆ ಹೇಗಿರುತ್ತೆ? ಚೆನ್ನಾಗಿರತ್ತಾ? ಹೇಗೆ? ನಿಮ್ಮ ವಯೋಸಹಜವಾದ ಮನಸ್ಸಿಗೆ ಕರೆಕ್ಟ್ ಆಗಿ ಹಿಡಿಯುವಂತಹ ವಿದ್ಯೆಗಳನ್ನ ನಾವು ಹೇಳ್ಕೊಡ್ಬೇಕು ಅಲ್ವಾ? ಹಾಗಾಗಿ ನಿಮ್ಮನ್ನ ಕ್ಲಾಸ್ ವೈಸ್ ಡಿವೈಡ್ ಮಾಡಬೇಕು. ಅದಕ್ಕೆ ಸೂಟ್ ಆಗುವಂತಹ ಸಿಲೆಬಸ್ ಅನ್ನ ನಿಮಗೆ ಹೇಳ್ಕೊಡ್ಬೇಕು. ಹಾಗೆ ವೇದಾಂಗ ಬ್ರಹ್ಮಸೂತ್ರಗಳು ಆಗಮಗಳನ್ನ ಇವತ್ತಿನ ದಿನದಿಂದ, ಆಕ್ಚುಲ್ ಆಗಿ ಇವತ್ತಲ್ಲ, ನೆನ್ನೆಯ ದಿನದಿಂದ, ಗುರು ಪೌರ್ಣಿಮೆ ಇದ್ದಿದ್ದು ನೆನ್ನೆಯ ದಿನ, ಅದು ವ್ಯಾಸರು ಹುಟ್ಟಿದ ದಿನ ಕೂಡ, ಅವರ ಹ್ಯಾಪಿ ಬರ್ತ್ಡೇ ಕೂಡ ಡಿವೈಡ್ ಮಾಡಿ ಅವರ ಶಿಷ್ಯಂದಿರಿಗೆ ಕೊಟ್ಟರು ಅಂತ ಹೇಳ್ತಾರೆ. 3000 BC ಅಂದ್ರೆ ಬಿಫೋರ್ ಕ್ರೈಸ್ಟ್, ಪ್ರಪಂಚಕ್ಕೆ ಕ್ಯಾಲೆಂಡರೇ ಬರೋಕ್ ಮುಂಚೆ ನಮ್ಮ ಟೀಚರ್ಸ್ ಡೇ ಆಚರಿಸ್ತಿದ್ವಿ. ಈ ಒಂದು ದೊಡ್ಡ ಕಾರ್ಯವನ್ನು ವೇದವ್ಯಾಸರು ಮಾಡಿದ್ದಕ್ಕೆ ಮೊದಲನೇ ಸರಿ ಅವರ ಶಿಷ್ಯಂದ್ರು ಏನ್ ಮಾಡಿದ್ರು, ಹೂವಿನ ಪಲ್ಲಕ್ಕಿಯನ್ನ ಕಟ್ಟಿ ಅದರಲ್ಲಿ ಅವರ ಗುರುಗಳನ್ನ ಕೂರಿಸಿ ಅವರಿಗೆ ಗೌರವ ಸೂಚಿಸುವಂತಹ ಒಂದು ಹಬ್ಬವನ್ನಾಗಿ ಆಚರಿಸೋಕೆ ಶುರು ಮಾಡಿದ್ರು. ಅವತ್ತಿಂದ ನಮ್ಮ ದೇಶದಲ್ಲಿ ಗುರು ಪೌರ್ಣಿಮೆ ಇದೆ. ಪಲ್ಲವಿ ಹೇಳ್ದಂಗೆ ಗು ಮತ್ತೆ ರು ಅಕ್ಷರಗಳು. ಗು ಅಂದ್ರೆ ಏನು? ಇಲ್ಲ, ಗು ಅಂದ್ರೆ ಏನಮ್ಮ? ಅಂಧಕಾರ. ರು ಅಂದ್ರೇನು? ಅದನ್ನು ದೂರ ಮಾಡುವಂತಹ ವ್ಯಕ್ತಿ. ಇದು ಯಾರು ಬೇಕಾದ್ರೂ ಆಗಿರಬಹುದು. ಗುರು ಸಮಾನರು. ಹಾಗಾದ್ರೆ ನೀವು ಓದುವಂತಹ ಪಾಠಶಾಲೆ ಗುರುಕುಲಕ್ಕೆ ಸಮಾನ. ಯಾವಾಗಲೂ ಅಷ್ಟೇ, ಯಾವುದನ್ನ ನಾವು ನಮ್ಮದು ಅನ್ಕೋತೀವಿ, ನಾವು ಇಲ್ಲಿಗೆ ಸೇರಿದವರು, ಇದರಿಂದ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗ್ತಿದೆ ಅನ್ಕೋತೀವಿ, ಅದನ್ನ ಜೋಪಾನ ಮಾಡ್ಕೋತೀವಿ. ಹೌದು
ಎಸ್ ಆರ್ ನೋ? ನೀವು ಯಾವ ಸ್ಕೂಲಲ್ಲಿ ಹೋಗ್ತಿದ್ದೀರಾ ಅಂದ್ರೆ ಏನ್ ಹೇಳ್ತೀರಾ? ನಿಮ್ ಸ್ಕೂಲ್ ಯಾವ್ದು ಅಂದ್ರೆ ಹಾಗಂದ್ರೆ ಏನರ್ಥ? ನನ್ನ ಶಾಲೆ, ನಾನು ಓದುವ ಶಾಲೆ. ಹಾಗಾದ್ರೆ ಓದಿ ಮುಗಿಸಿದ ಮೇಲೆ ನೆಟ್ ಹೋಗ್ತಿರು ಆ ಕಡೆ ಹೋಗಿ ನಾವು ಇದಕ್ಕೂ ಸಂಬಂಧ ಇಲ್ಲ. ಇವತ್ತು ನಮ್ಮ ಸಮಾಜ ಸಂಸ್ಕೃತಿ ಅಲ್ಲಿಗೆ ಬಂದಿದೆ. ಅದಕ್ಕೆ ಹೇಳ್ತಾರೆ ಕೆಲವರು, ಅಧ್ಯಾಪಕಶ್ಚ ವೈದ್ಯಶ್ಚ ಕಾರ್ಯಾಂತೆ ಅಪ್ರಯೋಜಕಾಃ. ಹಾಗಂದ್ರೇನು? ಇಬ್ಬರು ವ್ಯಕ್ತಿಗಳು ನಮಗೆ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾರು? ವಿದ್ಯೆ ಕಲಿಸಿದ ಗುರುಗಳು, ರೋಗ ಬಂದಾಗ ಔಷಧಿ ಕೊಡೋ ಡಾಕ್ಟರ್ಗಳು. ನಾವು ಎಷ್ಟು ಮುಂದುವರೆದು ಬಿಟ್ಟಿದೀವಿ ಜೀವನದಲ್ಲಿ ಅಂದ್ರೆ ಇವರಿಬ್ರು ಯೂಸ್ಲೆಸ್ ಪೀಪಲ್ ಅಂತ ಡಿಕ್ಲೇರ್ ಮಾಡ್ತಿದೀವಿ. ಯಾವಾಗ? ವೆನ್ ಆರ್ ದೇ ಯೂಸ್ಲೆಸ್? ಅವರ ಕೆಲಸ ಆದ ನಂತರ. ಇವತ್ತಿಗೂ ಕೂಡ ನಾವು ಇಷ್ಟು ವಯಸ್ಸಾದ್ರು, ಬೇಕಾದ್ರೆ ನಿಮ್ಮ ಟೀಚರ್ಸ್ ಕೇಳಿ ನೋಡಿ, ಅವರು ಓದಿದಂತ ಶಾಲೆಗಳಿಗೆ ಹೋದ್ರೆ ಅವ್ರ ಟೀಚರ್ಸ್ ಮುಂದೆ ಅವ್ರು ಕೂತ್ಕೊಳ್ಳಲ್ಲ, ನಾವು ಕೂರಲ್ಲ. ನಾವು ನಮ್ಮ ಶಾಲೆಗಳಲ್ಲಾಗ್ಲಿ ನಮ್ಮ ಕಾಲೇಜುಗಳಲ್ಲಾಗ್ಲಿ ಒಂದು ಫಂಕ್ಷನ್ ಆಯ್ತು, ನಮ್ಮನ್ನು ಕರೆದ್ರು ಅಂದ್ರೆ ನಮ್ಮ ಟೀಚರ್ಸ್ ಸಮಾನವಾಗಿ ಇವತ್ತಿಗೂ ಕೂಡ ನಾವು ಕೂತ್ಕೊಳ್ಳಲ್ಲ. ಯಾಕೆ ಹೇಳಿ? ಅವರಿಗೆ ನಾವು ಸೂಚಿಸುವಂತಹ ಗೌರವ ಅದು. ಅವ್ರ ಎದುರಿಗೆ ಏರು ಧ್ವನಿಯಲ್ಲಿ ಇವತ್ತು ನಾವು ಮಾತಾಡಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ನಾಳೆ ಇವತ್ತು ನಾನು ನಿಂತಿರೋ ಜಾಗದಲ್ಲಿ ನಾಳೆ ನಿಮ್ಮಲ್ಲಿ ಯಾರೋ ನಿಂತಿರಬಹುದು, ಇನ್ನ ದೊಡ್ಡ ಗಣ್ಯ ವ್ಯಕ್ತಿಗಳೇ ಆಗಬಹುದು. ಯಾರು ಗುರು ಹಿರಿಯರಿಗೆ ಗೌರವ ಕೊಡೋದಿಲ್ವೋ, ತನ್ನ ವಿದ್ಯಾ ಸಂಸ್ಥೆಗೆ ಗೌರವ ಕೊಡೋದಿಲ್ವೋ ಅಂತ ವ್ಯಕ್ತಿ ಎಂತ ಕೋಟ್ಯಾಧಿಪತಿ ಆದ್ರೂ ಯೂಸ್ಲೆಸ್ ಫೆಲೋ. ಏನ್ ಹೇಳಿ? ನೀವು ಸಮಾಜಕ್ಕೆ ಉಪಯೋಗವಾಗುವ ವ್ಯಕ್ತಿಗಳಾಗಬೇಕು. ಡಸ್ಟ್ಬಿನ್ ಹಾಕೋ ಕಸ ಹಾಕ್ಬೇಕು. ಇವಾಗ ಕಸ ಕೂಡ ಯೂಸ್ಫುಲ್ ಅಪ್ಪ, ರೀಸೈಕ್ಲಿಂಗ್ ಆಫ್ ವೇಸ್ಟ್ ಅಂತಾರೆ. ಕ್ಯಾರೆಕ್ಟರ್ ಇಂದ ಇರೋ ವ್ಯಕ್ತಿ ರೀಸೈಕಲ್ ಕೂಡ ಆಗದೇ ಇರುವಂತಹ ವೇಸ್ಟ್. ಅದಕ್ಕೋಸ್ಕರವಾಗಿ ನಮಗೆ ಇಂಥ ಮಹಾನುಭಾವರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ತುಂಬಾ ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ನಮ್ಮ ಸ್ಕೂಲಲ್ಲೇನೆ ನಮ್ಮ ಮಕ್ಕಳೇನೆ ನಮ್ಮದೇ ಶಾಲೆ ಅಂತ ಗೊತ್ತಿದ್ರು ಸಾಕಷ್ಟು ಸಾಮಾನುಗಳನ್ನು ಹಾಳು ಮಾಡ್ತಾರೆ. ಮಾಡಿದಿರೋ ಇಲ್ವೋ? ಸಿಕ್ಕ ಕಡೆ ಕಸಗಳೆಸೆಯೋದು, ನಾನು ಓದ್ತೀನಿ ಬರೀತೀನಿ ಅಂತ ತಗೊಂಡಿರುವಂತಹ ಪುಸ್ತಕ ಪೆನ್ಸಿಲು ಪೆನ್ನುಗಳನ್ನು ಹೊಡೆದಾಕೋದು. ನಾನು ಇವತ್ತು ಲಂಚ್ ಅವರಲ್ಲಿ ಕೆಲವು ಕ್ಲಾಸ್ಗಳನ್ನ ಅಬ್ಸರ್ವ್ ಮಾಡ್ತಿದ್ದೆ. ಯಾಕೆ ನಡ್ಕೋತಿದ್ರಿ ನೀವು ಅನ್ನೋದು. ಇದನ್ನ ಪ್ಲೇ ಮಾಡಿದಂಗೆ ಹುಷಾರ್. ಕೆಲವೊಂದು ದಿನ ಇವ್ರ ಕ್ಲಾಸಲ್ಲಿ ನಡ್ಕೊಳ್ಳೋದನ್ನು ಪ್ಲೇ ಮಾಡಿ, ಯಾವ್ದಾರ ಒಂದೊಂದು ಇವೆಂಟ್ ಅಲ್ಲಿ ನೋಡಿ, ಗೊತ್ತಾಗುತ್ತೆ. Children, you can bring about a change anywhere you want, only when you bring a change in yourself. ವೇದವ್ಯಾಸರಿಗೆ ಯಾರು ಕರೆದೇಳಿಲ್ಲ, ನೋಡಪ್ಪ ನೀನೊಂದು ಮನೆ ಕಟ್ಟಿಸ್ಕೊಡ್ತೀನಿ, ಚಿನ್ನ ಬೆಳ್ಳಿ ಕೊಡ್ತೀನಿ, ಕೂತ್ಕೊಂಡು ವೇದಾಂಗಗಳನ್ನೆಲ್ಲ ಪ್ರಪಂಚಕ್ಕೆ ಕೊಡು ಅಂತ. ಅಥವಾ ಅವರ ಶಿಷ್ಯರಿಗೆ ಯಾರು ಹೇಳಲಿಲ್ಲ, ನೋಡ ಅವ್ರು ಅಷ್ಟೊಂದು ಕೆಲಸ ಮಾಡಿದ್ದಾರೆ, ಹೋಗಿ ಗೌರವ ಕೊಡು ಅಂತ. ಬಿಲಾಂಗಿಂಗ್ನೆಸ್ ಬರಬೇಕು. ಓನ್ಲಿ ವೆನ್ ಯು ಬಿಲೀವ್ and belong somewhere, you will respect what is happening. Now my request to you people is, please belong to the school. ನಾವು ಎಷ್ಟು ವರ್ಷ ಸಮಾಜದಲ್ಲಿ ಬದುಕ್ತಿದೀವಿ ಅಂದ್ರೆ, ನಮ್ಮ ಎದುರುಗಡೆ ನಮ್ಮ ಟೀಚರ್ಸ್ ಯಾರು ಬೈತಿದ್ರೆ ನಾವು ಹಿಂಗೆ ಕೂತಿರ್ತೀರಾ? ಕೂಡು. ನೀವ್ಯಾರು ಅನ್ನೋಕ್ಕೆ? ಯಾಕೆ? ಗುರುಗಳು ಅಂದ್ರೆ ನಮಗೆ ತಂದೆ ತಾಯಿಯೇ ಸಮಾನ. ಹಾಗಾದ್ರೆ ಬರೀ ಟೀಚರ್ಸ್ ಮಾತ್ರನಾ? ಪ್ರತಿಯೊಬ್ಬ ವ್ಯಕ್ತಿ, ನಾನು ತಪ್ಪು ಮಾಡಿದಾಗ ತಿದ್ದುವ ವ್ಯಕ್ತಿ ಗುರುವಿನ ಸಮಾನ. ನೀವು ಇವತ್ತು ಕಲಿಯುವಂತಹ ಪಾಠಗಳು ಟೆಕ್ಸ್ಟ್ ಬುಕ್ ಒಳಗಡೆ ಎಷ್ಟಿದೆಯೋ ಅದಕ್ಕೆ 100 ಪಟ್ಟು ಟೆಕ್ಸ್ಟ್ ಬುಕ್ಕಿನ ಆಚೆ ಇದೆ. ಅದನ್ನ ಕಲಿ, ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಿ. ಗುರುಪೂರ್ಣಿಮೆ ದಿನದಿಂದಲೇ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟು ವಿದ್ಯೆಗೆ ಮುಂದುವರಿಸೋಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಗೊತ್ತಾ? How many seasons are there according to Hindu calendar? ನೀವೆಲ್ಲ ಕೇಳ್ತೀರಾ, ಸಮ್ಮರ್ ವಿಂಟರ್
ಅಂದ್ರೆ ಸ್ಪ್ರಿಂಗ್ ಸೀಸನ್, ರೈನ್, ಆಮೇಲೆ ಆಟಮ್ ಅಂದ್ರೆ ವಿಂಟರ್. ಆದ್ರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ 6 ಋತುಗಳಿವೆ. ಅದರಲ್ಲಿ ಇವಾಗ ನಾವು ಅನುಭವಿಸುವುದು ದಕ್ಷಿಣಾಯನದ ವರ್ಷ ಋತು. ಸೈಂಟಿಫಿಕಲಿ ಇಟ್ ಇಸ್ ಪ್ರೂವನ್, ವ್ಯಾಸ ಪೌರ್ಣಿಮೆಯ ದಿನದಿಂದ ಬಹಳ ನಿಷ್ಠೆಯಿಂದ ಯಾರು ವಿದ್ಯಾಭ್ಯಾಸಕ್ಕೆ ಕಾಲಿಡ್ತಾರೆ, 4 ತಿಂಗಳು ಚಾತುರ್ಮಾಸ ವ್ರತಗಳು ಅಂತ ನಡೆಯುತ್ತೆ. ಈ 4 ತಿಂಗಳಲ್ಲಿ ಸಾತ್ವಿಕ ಭೋಜನವನ್ನ ಮಾಡಿ ವಿದ್ಯೆಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಈ 4 ತಿಂಗಳು ನಾನು ಸ್ಟ್ರಿಕ್ಟ್ ಆಗಿ ನನ್ನ ವಿದ್ಯೆಯನ್ನ ನಾನು ಮುಂದುವರಿಸ್ತೀನಿ ಅಂತ ಡಿಸಿಷನ್ ತಗೊಂಡು, ಯಾರು ಇವತ್ತಿನವರೆಗೂ ಬಿಟ್ಬಿಡಿ ನಾವೇನೋ ಮಾಡಿಲ್ಲ, ಅಪ್ಪ ಅಮ್ಮ ಓದು, ಬರೀ ಹೋಮ್ವರ್ಕ್ ಮಾಡು, ಕ್ಲಾಸ್ ವರ್ಕ್ ಇಡು, ಮಾಡಿಲ್ಲ, ಬಿಟ್ಬಿಡೋಣ ಇಲ್ಲಿವರೆಗೂ. ಅಟ್ಲೀಸ್ಟ್ ಈ ಶುಭ ದಿನದಿಂದ ನನಗೆ ನಾನೇ ಒಂದು ಬಂಧನವನ್ನು ಹಾಕೊಂಡು 4 ತಿಂಗಳು ಇವಾಗಿಂದ ನಾನು ಸ್ಟ್ರಿಕ್ಟ್ ಆಗಿ ವಿದ್ಯೆಯ ಬಗ್ಗೆ ಗಮನ ಕೊಟ್ರೆ ಅದು ನನಗೆ ಹ್ಯಾಬಿಟ್ ಆಗುತ್ತೆ. ಇಟ್ ಈಸ್ ಪ್ರೂವನ್, ಯು ಕ್ಯಾನ್ ಚೆಕ್ ಇಟ್ ಔಟ್. ಇವತ್ತಿನಿಂದ ಯಾವುದೇ ಒಂದು ವಿದ್ಯೆಯಲ್ಲಿ ಡಿಸಿಪ್ಲಿನ್ ಅನ್ನು ತಂದುಕೋಬೇಕು ಅಂತ ಅನ್ನೋರು ಅದಕ್ಕೆ ಅದನ್ನ ಚಾತುರ್ಮಾಸ್ಯ ವ್ರತಗಳು ಅಂತ ಅಂತಾರೆ. ಎಲ್ಲರೂ ಅದನ್ನ ರಿಲಿಜಿಯನ್ಗೆ ಅಡ್ಕಟ್ಬಿಟ್ಟಿದ್ದಾರೆ. ಅದು ರಿಲಿಜಿಯನ್ಗೆ ಸಂಬಂಧಪಟ್ಟಿದ್ದಲ್ಲ, ನಾನು ಓದುವ ರೀತಿಗೆ ಸಂಬಂಧಪಟ್ಟಿದ್ದು. ಇವತ್ತು ನಾನು ಕೂತ್ಕೊಂಡು ಅನಲೈಸ್ ಮಾಡಿ ನಾನು ಈ ತಪ್ಪುಗಳನ್ನು ಮಾಡ್ತಾ ಇದ್ದೀನಿ. ಯಾರು ಹೇಳಬೇಕಾಗಿಲ್ಲ. ನಾನು ನಮ್ಮ ಟೀಚರ್ ಪಾಠ ಕೊಡಬೇಕು ಅಂತ ಹೋಮ್ವರ್ಕ್ ಮಾಡಲ್ಲ, ಬರೆದ್ರೆ ಕೈನೋ ಬರುತ್ತೆ ಅಂತ ಕ್ಲಾಸ್ ವರ್ಕ್ ಬರೆಯಲ್ಲ, ಮನೆಗೆ ಹೋಗಿ 1 ಅವರ್ ಕೂಡ ಓದಲ್ಲ. ಇಂತಹ ದುರಭ್ಯಾಸಗಳನ್ನೆಲ್ಲ ಇವತ್ತಿಂದ ನಾನು ತಿದ್ದುಕೋತೀನಿ ಅಂತ ಯಾರು ಡಿಸೈಡ್ ಮಾಡಿ ಕೂತ್ಕೊಂಡು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಟ್ಟು ಟ್ರೈ ಮಾಡಿ ನೋಡಿಬೇಕಾದ್ರೆ 4 ತಿಂಗಳು ಸ್ಟ್ರಿಕ್ಟ್ ಆಗಿ ಅದನ್ನ ಫಾಲೋ ಮಾಡ್ತೀರಾ. 4 ತಿಂಗಳ ನಂತರ ಅದು ನಿಮಗೆ ಬಯಾಲಜಿಕಲಿ ಹ್ಯಾಬಿಟ್ ಆಗೋದಿರುತ್ತೆ. ಯಾಕಂದ್ರೆ ಮಳೆ ಸೀಸನ್ ಅಲ್ಲಿ ಎಲ್ಲೂ ತಿರ್ಗೋಕ್ಕಾಗಲ್ಲ, ಕಸ ಹಾಕಿರೋ ಪಾನಿಪುರಿ ತಿನ್ನಕ್ಕಾಗಲ್ಲ, ಹೌದಾ? ಅಮ್ಮ ಮಾಡಿದಾಗ ಬೇಕೋ ಬೇಡವೋ ಬಲವತ್ತು ತಿನ್ನಬೇಕು. ಹಬ್ಬ ಹರಿದಿನ ಇನ್ನೊಂದು ಮತ್ತೊಂದು ಎಲ್ಲ ಬರುತ್ತೆ. ನನ್ನ ಫ್ಯಾಮಿಲಿ ಜೊತೆ ಖುಷಿಯಾಗಿರ್ಬೇಕು. ಇದಿಷ್ಟರ ಮಧ್ಯ ನನ್ನ ಲೈಫಲ್ಲಿ ನಾನು ಡಿಸಿಪ್ಲಿನ್ ಅನ್ನು ತಂದುಕೋತೀನಿ ಅಂದ್ರೆ ಯು ಕ್ಯಾನ್ ಬಿಕಮ್ ಎಕ್ಸಲೆಂಟ್ ಸ್ಟೂಡೆಂಟ್ಸ್ ಅಂಡ್ ಸ್ಕೋರ್ ದಿ ಬೆಸ್ಟ್ ರಿಸಲ್ಟ್ಸ್. 9th and 10th ಸ್ಟ್ಯಾಂಡರ್ಡ್ ಮಕ್ಕಳು ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ. ಬ್ರಾಹ್ಮಿ ಮುಹೂರ್ತಕ್ಕೆ ಹೇಳೋದು ಅಂದ್ರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಅಟ್ಲೀಸ್ಟ್ 5 ಗಂಟೆ 5:30ಯಿಂದ ಓದಕ್ಕೆ ಕೂತ್ಕೊಳ್ಳೋದು. ಸಾಯಂಕಾಲದ ಹೊತ್ತು ನಿಮ್ಮ ಮನೆಗಳಲ್ಲಿ ನೀವು ಯಾವ ದೇವರನ್ನಾದ್ರೂ ನಂಬಿ, ಅದು ನನಗೆ ಕ್ವೆಶ್ಚನ್ ಅಲ್ಲ. ನೀವು ದೇವರನ್ನೇ ನಂಬಲ್ಲ, ನಾನು ಪುಸ್ತಕ ಮಾತ್ರ ನಮಸ್ಕಾರ ಮಾಡ್ತೀನಿ, ವೆರಿ ಗುಡ್, ಅದನ್ನೇ ಮಾಡಿ. ಆದ್ರೆ ಸಂಜೆ 6 ಗಂಟೆಯಿಂದ 6:30 ಒಳಗಡೆ ಕೈಕಾಲು ಮುಖ ತೊಳ್ಕೊಂಡು ಒಂದೇ ಜಾಗದಲ್ಲಿ ಸೂರ್ಯ ಉದಯ ಆಗೋದು ಯಾವ ದಿಕ್ಕಲ್ಲಿ? ಪೂರ್ವ, ಈಸ್ಟ್. ಆ ಡೈರೆಕ್ಷನ್ಗೆ ತಿರುಗಿ ಕೂತು ನೆಲದ ಮೇಲೆ ಕೂತ್ಕೋಬೇಕು. ನಿಮ್ಮಲ್ಲಿ ತುಂಬಾ ಜನಕ್ಕೆ ನನಗಿನ್ನ ಹೆಚ್ಚಿಗೆ ಕಾಲು ಬರುತ್ತೆ ಕೆಳಗೆ ಕೂತ್ಕೊಂಡ್ರೆ. ಪೂರ್ವ ದಿಕ್ಕಿಗೆ ಒಂದು ಚಾಪೆ ಹಾಸ್ಕೊಂಡು ಕೂತ್ಕೊಂಡು ನಿಮ್ಮ ಇಷ್ಟ ದೈವವನ್ನು ನೆನೆಸಿ ಓದೋದಕ್ಕೆ ಶುರು ಮಾಡಿ. ನಿಮ್ಮ ಎಜುಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ ಬರಲಿಲ್ಲ ಅಂದ್ರೆ ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ವಿಲ್ ಯು ಆಲ್ ಟ್ರೈ? ನಮ್ಮಮ್ಮ ಹೇಳೇ ಇಲ್ಲ ಮ್ಯಾಮ್, ಮನೆ ಹೋದ ತಕ್ಷಣ ಬ್ಯಾಗ್ ಎತ್ತಿಡು ಅಂತ, ಶೂಸ್ ನ ಇಡೋ ಜಾಗದಲ್ಲೇ ಇಡಿ ಅಂತ ಹೇಳಲೇ ಇಲ್ಲ ಮ್ಯಾಮ್. ಅಮ್ಮ ಹೇಳ್ಬೇಕಾ? ನೋ ಅಲ್ವಾ? ವಿ ಕ್ಯಾನ್ ಡೂ ಇಟ್ ಆನ್ ಅವರ್ ಓನ್. ವಿಲ್ ಯು ಬ್ರಿಂಗ್ ಡಿಸಿಪ್ಲಿನ್ ಇಂಟು ಯುವರ್ ಪರ್ಸನಲ್ ಲೈಫ್ಸ್? Will you bring discipline into your education? Yes, ma'am. Teachers ಯಾರು ನನಗೆ ಮ್ಯಾಮ್ ಪ್ರಾಬ್ಲಮ್ ಆಗ್ತಾ ಇದೆ, ಮ್ಯಾಮ್ ಪೇರೆಂಟ್ಸ್ ನ ಕಳಿಸ್ಬೇಕು, ಇಂಥವ್ರಿಗೆ ತಲಾಟೆ ಮಾಡಿದ್ರು, ಈ ತರ ಕಂಪ್ಲೇಂಟ್ಸ್ ಬರ್ಕೊಡುದು, ಹಾಗೆ ಡಿಸಿಪ್ಲಿನ್ ತಂದ್ಕೋತೀರಾ? ಕುಶಾಲ್ ಸರಿ ಕೆಲಸ ಕಡಿಮೆ ಮಾಡ್ತೀರಾ? ಏನ್ ಕೆಲಸ ಕಡಿಮೆ ಮಾಡ್ತೀರಾ? ಬಂದ್ರೋ ಲೈನಲ್ಲಿ ಈ ಕಡೆ ಹೋಗ್ರು ಆ ಕಡೆ ಹೋಗ್ರು ಅದೆಲ್ಲ ಹೇಳದೆ ಇರುವಷ್ಟು ಡಿಸಿಪ್ಲಿನ್ ತಂದ್ಕೋತೀರಾ? ನೋಡ್ತೀನಿ, ನಾಳೆಯಿಂದ ನಾನು ಇಲ್ಲೇ ಇರ್ತೀನಿ ಫುಲ್ ಡೇ. ನನಗೆ ಅದೇ ಕೆಲಸ. ಎಲ್ಲ ಕ್ಯಾಮ್ರಾಗಳು ಆನ್ ಮಾಡಿಬಿಟ್ಟಿರ್ತೀನಿ, ನೋಡ್ತೀನಿ ಯಾರ್ಯಾರು ಮಾಡ್ತೀರಾ ಅಂತ. ಎವ್ರಿ celebration we do is a lesson, children. This particular celebration has a lot of importance. Please make it a part of your lives. Will you all do it? Good. Thank you, ma'am. Now I request Deepika of class 5 to render the vote of thanks.
Good afternoon, everyone. I, Nikita, am of class 10. Take the privilege to express my gratitude to our principal for providing us with an opportunity to celebrate this day and show our love towards. I thank my teachers for their support and guidance. Finally, I would like to thank each one of you for being here and making the day memorable.